ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ ಸಂಬಂಧ ಕೆಆರ್ ನಗರದಲ್ಲಿ ಭವಾನಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಎಸ್ಐಟಿ ತಂಡ ಹೊಳೆ ನರಸೀಪುರದ ಮನೆಗೆ ತನಿಖೆಗೆ ಆಗಮಿಸ್ತಾ ಇರೋದಾಗಿ ಭವಾನಿ ರೇವಣ್ಣಗೆ ನೋಟಿಸ್ ನೀಡಿತ್ತು. ಅಲ್ಲದೆ ಸಿಪಿಐ ಶ್ರೀಧರ್ ಮತ್ತು ಮಹಿಳಾ ಅಧಿಕಾರಿ ತಂಡ ನಿನ್ನೆ ಭವಾನಿ ಮನೆಗೆ ಆಗಮಿಸಿದ್ರು. ಬೆಳಿಗ್ಗೆ 11 ಗಂಟೆಯಿಂದ ಕಾದು ಭವಾನಿ ಬಾರದೆ ಅಧಿಕಾರಿಗಳು ಮಳೆ ಮಧ್ಯೆ ವಾಪಸ್ಸಾಗಿದ್ದಾರೆ. ಶಿರಸಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ರಾಜದೀಪ್ ಫೈನಾನ್ಸ್, ಮಾರಿಕಾಂಬಾ ಮಹಿಳಾ ಸೌಹಾರ್ದ ಸಹಕಾರಿ ಹಾಗೂ ವಿಜಯಲಕ್ಷ್ಮಿ ಸೌಹಾರ್ದ ಸಹಕಾರಿ ಮೇಲೆ ಐಟಿ ದಾಳಿ ನಡೆಸಿದೆ. 2 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ದೀಪಕ್ ದೊಡ್ಡೂರು ಫೈನಾನ್ಸ್ ಮೇಲೆ ಐಟಿ ದಾಳಿ ನಡೆಸಿದೆ. ಅಲ್ಲದೆ ದೀಪಕ್ ದೊಡ್ಡೂರು ಅವರ ಜೊತೆ ವ್ಯವಹಾರ ನಡೆಸಿರುವಂತಹ ಹಿನ್ನೆಲೆ ಎಂವಿ ಜೋಶಿ ಕುಟುಂಬದ ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ರೇಸ್ ಕೋರ್ಸ್, ಶಿವಾನಂದ ಸರ್ಕಲ್, ಮಲ್ಲೇಶ್ವರ, ಚಾಲುಕ್ಯ ಸರ್ಕಲ್, ಎಂಜಿ ರೋಡ್, ಶಿವಾಜಿನಗರ ಸೇರಿದಂತೆ ಕೆಲವು ಕಡೆ ಭರ್ಜರಿ ಮಳೆಯಾಗಿದೆ. ಇನ್ನು ಈ ಮಳೆಗೆ, ಮಹಾಮಳೆಗೆ ಯಲಚೇನಹಳ್ಳಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿರೋದು. ಕನಕನಗರ, ರಾಮಕೃಷ್ಣ ನಗರ ಏರಿಯಾ ಜನರಿಗೆ ಸಮಸ್ಯೆ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿ ರಸ್ತೆ ಜಲಾವೃತವಾಗಿದೆ. 15 ವರ್ಷಗಳಿಂದ ಇದೇ ಸಮಸ್ಯೆಯಂತೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸತತ 2 ಗಂಟೆ ಕಾಲ ಸುರಿದಂತಹ ಮಳೆಗೆ ಯಲಹಂಕದಲ್ಲಿ ರಸ್ತೆ ಜಲಾವೃತಗೊಂಡಿದೆ. ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಬಳಿಯ ಶೇಷಾದ್ರಿಪುರಂ ಕಾಲೇಜ್ ರೋಡ್ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು, ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ರಸ್ತೆಯಲ್ಲಿ ನಿಂತಿದ್ದ ನೀರು ತೆರವು ಮಾಡಿದ್ದಾರೆ. ಭಾರೀ ಮಳೆ ಗಾಳಿಯಿಂದಾಗಿ ಜಕ್ಕೂರು ಬಳಿ ಮರ ಧರೆಗುರುಳಿದೆ. ಮರ ಬಿದ್ದ ಸ್ಥಳಕ್ಕೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಭೇಟಿ ನೀಡಿ ಕೂಡಲೇ ಮರ ತೆರವುಗೊಳಿಸುವುದಕ್ಕೆ ಅರಣ್ಯ ವಿಭಾಗದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದು, ವರುಣಾರ್ಭಟಕ್ಕೆ ಸಿಟಿ ಜನ ತತ್ತರಿಸಿದ್ದಾರೆ. ರಾತ್ರಿ ಸುರಿದಂತಹ ಮಳೆಯಿಂದ ಮೆಜೆಸ್ಟಿಕ್ನಲ್ಲಿ ಬೇರೆ ಬೇರೆ ಊರುಗಳಿಗೆ, ಏರಿಯಾಗಳಿಗೆ ತೆರಳುತ್ತಿದ್ದ ಜನರು ಪರದಾಡಿದ್ದಾರೆ. ಮಳೆಯಲ್ಲಿಯೇ ಬಸ್ಗಳನ್ನು ಹುಡುಕಿಕೊಂಡು ಮನೆ ಸೇರುವುದಕ್ಕೆ ಸಿಟಿ ಜನ ಹಸಪಟ್ಟರು. ಆನೇಕಲ್ ಭಾಗದಲ್ಲಿ ಸತತ ಅರ್ಧ ಗಂಟೆ ಕಾಲ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಆನೇಕಲ್, ಅತ್ತಿಬೆಲೆ, ಸರ್ಜಾಪುರ ಭಾಗ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ಒಂದು ದಿನ ಮುಂಚಿತವಾಗಿ ಬಂದ ಮುಂಗಾರು ಮಳೆಗೆ ಕೃಷಿ ಚಟುವಟಿಕೆ ಚುರುಕುಗೊಂಡಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮನೆ ಮಾಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. 10 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಹಾಗೂ ದಕ್ಷಿಣ ಭಾಗದಲ್ಲಿ ಮುಂಗಾರು ಆರಂಭ ಆಗಿದೆ. ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ಜೂನ್ 2ರಿಂದ ಬಿರುಗಾಳಿ ಸಹಿತ ಮಳೆಯಾಗುವ ಸಂಭವ ಇದೆ ಅಂತ ಸೂಚನೆ ನೀಡಿದ್ದಾರೆ. ಅಲ್ಲದೆ ಗಂಟೆಗೆ 40ರಿಂದ 50